ಕೊಪ್ಪಳದಲ್ಲಿ ವಾಯು ಮಾಲಿನ್ಯ ನಿಯಮ ಉಲ್ಲಂಘನೆ ಆಗಿದೆ. 28 ವರ್ಷಗಳ ಬಳಿಕ ಕಲ್ಯಾಣಿ ಸ್ಟೀಲ್ಸ್ ಕಾರ್ಖಾನೆ ಬಾಗಿಲು ಬಂದ್ ಆಗಿದೆ. ವಿದ್ಯುತ್ ಸ್ಥಗಿತಕ್ಕೆ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ಕೊಟ್ಟಂತ ಹಿನ್ನೆಲೆ ಬಂದ್ ಮಾಡಿದ್ದಾರೆ. ಕಾರ್ಖಾನೆಗೆ ವಿದ್ಯುತ್ತನ್ನ ಸ್ಥಗಿತಗೊಳಿಸಲು ಕೊಪ್ಪಳ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಕಾರ್ಖಾನೆ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಮೊದಲ ಬಾರಿ ಹಿಂಗಾಗಿರೋದು. ಯಾತಕ್ಕೆ? ವಾಯು ಮಾಲಿನ್ಯ, ವಿಪರೀತ ವಾಯು ಮಾಲಿನ್ಯ ಆಗ್ತಾ ಇತ್ತಂತೆ. 1998ರಲ್ಲಿ ಆರಂಭಗೊಂಡಿದ್ದ ಕಲ್ಯಾಣಿ ಸ್ಟೀಲ್ಸ್ ಕಾರ್ಖಾನೆ ಅವತ್ತಿಂದ ಇವತ್ತಿನವರೆಗೂ ಆರೋಪಗಳು ಇರಲಿಲ್ಲ. ಯಾವತ್ತಿಗೂ ಒಂದಿನಕ್ಕೂ ಬಂದ್ ಮಾಡಿರಲಿಲ್ಲ. ಮೊದಲ ಬಾರಿಗೆ ಬಂದ್ ಮಾಡಿದ್ದಾರೆ. ಕಬ್ಬಿಣದ ಅದಿರಿನಿಂದ ಶುದ್ಧ ಕಬ್ಬಿಣವನ್ನ ಉತ್ಪಾದನೆ ಮಾಡ್ತಾ ಇದ್ದಂತಹ ಕಾರ್ಖಾನೆ ಅದು. ತೀವ್ರ ವಾಯು ಮಾಲಿನ್ಯ ಆರೋಪದಿಂದ ಕಾರ್ಖಾನೆಯನ್ನ ಏಕಾಏಕಿಯಾಗಿ ಬಂದ್ ಮಾಡಲಾಗಿದೆ. ಕಾರ್ಖಾನೆ ಸ್ಥಗಿತದಿಂದ ಸಾವಿರಾರು ಕಾರ್ಮಿಕರ ಉದ್ಯೋಗದ ಮೇಲೆ ಹೊಡೆತ ಬಿದ್ದುಬಿಟ್ಟಿದೆ. ಸರ್ಕಾರದ ಮುಂದಿನ ಕ್ರಮದತ್ತ ಎಲ್ಲ ಕಾರ್ಮಿಕರ ಚಿತ್ತ ನೆಟ್ಟಿದೆ. ಈಗ ಕಾರ್ಖಾನೆಯನ್ನೇನೋ ಬಂದ್ ಮಾಡಿದ್ರು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿನ ಕಾರ್ಮಿಕರು ವರ್ಸಸ್ ಆ ಊರಿನ ಜನ ಅನ್ನಂಗೆ ಆಗ್ಬಿಟ್ಟಿದೆ. ಜನಕ್ಕೇನಾಗ್ತಾ ಇದೆ? ವಿಪರೀತ ವಾಯು ಮಾಲಿನ್ಯ ಆಗ್ತಾ ಇದೆ. ಬೇಡ, ಮುಚ್ಚಿಸ್ಬಿಡಿ. ರೋಗ ರುಜಿನಗಳು ಬರ್ತಾ ಇದೆ. ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ. ಧೂಳಾಗ್ತಾ ಇದೆ. ಕೆಟ್ಟ ಸ್ಮೆಲ್ ಬೇರೆ, ಕೆಮಿಕಲ್ ಸ್ಮೆಲ್ ಬೇರೆ ಆಗ್ತಾ ಇಲ್ಲ. ಮುಚ್ಚಿಸ್ಬಿಡಿ ಅಂತ ಅದನ್ನೇ ನಂಬ್ಕೊಂಡು ಜೀವನವನ್ನು ನಡೆಸ್ತಿರುವಂಥ ಎಷ್ಟೋ ಜನ ಕಾರ್ಮಿಕರಿದ್ದಾರೆ ಅಲ್ವಾ. ಅಯ್ಯೋ, ನಮ್ಮ ಕೆಲಸ ಹೋಯ್ತು, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಅಂತೇಳಿ ಅವರು ಬೊಬ್ಬೆ ಇಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಏನು ಮಾಡುತ್ತೆ? ಕಾರ್ಮಿಕರ ಗತಿ ಏನು? ಅಥವಾ ಗ್ರಾಮಸ್ಥರ ಮಾತನ್ನು ಕೇಳ್ತಾರ? ದೊಡ್ಡ ಪ್ರಶ್ನೆಯಾಗಿ ಉಲ್ಬಣಿಸ್ತಾ ಇದೆ. 28 ವರ್ಷಗಳ ಬಳಿಕ ಮೊದಲ ಬಾರಿಗೆ ಬಂದ್ ಮಾಡಿದ್ದಾರೆ. ವಿಪರೀತ ವಾಯು ಮಾಲಿನ್ಯ ಆಗ್ತಾ ಇತ್ತು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕಂಪ್ಲೇಂಟ್ ಅನ್ನು ಮಾಡಿದ್ರು. ಹಾಗಾಗಿ ಏಕಾಏಕಿಯಾಗಿ ಬೆಳಗ್ಗೆನೆ ಬಂದ್ ಮಾಡಲಾಗಿದೆ. ಅಲ್ಲಿ ವಿದ್ಯುತ್ ಸಂಪರ್ಕ ಸಹ ಇಲ್ಲ. ವಿದ್ಯುತ್ತನ್ನು ಸ್ಥಗಿತಗೊಳಿಸಲು ಕೊಪ್ಪಳ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಬೆಳಗ್ಗೆಯಿಂದಲೇ ಕಾರ್ಖಾನೆ ಕೆಲಸ ಎಲ್ಲವೂ ಸಹ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿನ ಕಾರ್ಮಿಕರು ಗೋಳಾಡ್ತಾ ಇದ್ದಾರೆ. ಏನು ಮಾಡೋದು ಈಗ? ನಮಗೇನಾದರೂ ಬೇರೆ ಕೆಲಸವನ್ನು ಕೊಡ್ತಾರಾ? ಇದೇ ಕೆಲಸವನ್ನ ನಂಬಿಕೊಂಡು ಬಂದಿದ್ವಿ, ಬೇರೆ ಕೆಲಸ ಗೊತ್ತಿಲ್ಲ ಅಂತ ಅವರು ಬೊಬ್ಬೆ ಇಡ್ತಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಮಗೆ ಒಂದು ಡೈರೆಕ್ಷನ್ ಬಂದಿತ್ತು, ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತೇಳಿ. ಆ ಪ್ರಕಾರ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೆಸ್ಕಾಮ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಅವ್ರು ಹೋಗಿ ಪವರನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಟ್ ಇನ್ ದ ಮೀನ್ ಟೈಮ್ ಕಲ್ಯಾಣಿ ಅವರು ಕಂಪ್ಲೈ ಮಾಡಿದ್ದೀವಿ ಅಂತ ಅವ್ರಿಗೆ ಕಳಿಸಿ CPCB ಕಳಿಸಿ ನನಗೂ ಒಂದು ಮೇಲ್ ಕಳಿಸಿದ್ದಾರೆ. ಇನ್ ಕೇಸ್ ಏನಾದರೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳಿರೋದನ್ನೆಲ್ಲ ವೆರಿಫೈ ಮಾಡಿ ಹೌದು ಅಂತ ಒಪ್ಪಿ ನಾಳೆ ಪವರ್ ಪುನಃ ಕೊಡಿ ಅಂದರೆ ಪುನಃ ಕೊಡ್ತೀವಿ. ಬಟ್ ಅಲ್ಲಿವರೆಗೂ ಅದು ಡಿಸ್ಕನೆಕ್ಟ್ ಆಗಿ ಇರ್ತದೆ. ಅವರು ಕೆಲವೊಂದು ನಾರ್ಮ್ಸ್ ವೈಲೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಆದೇಶದಲ್ಲಿ ಕಾಣಿಸಿದ್ದಾರೆ. ಅದರ ಆಧಾರದ ಮೇಲೆ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ರು ಪೊಲ್ಯೂಷನ್ ಕಂಟ್ರೋಲ್ ಅವರೇ ಕಾಂಪಿಟೆಂಟ್ ಅಥಾರಿಟಿ, ಅವರೇ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟು, ಕನ್ಸೆಂಟ್ ಫಾರ್ ಆಪರೇಷನ್ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಪರಿಸರ ಮಾಲಿನ್ಯ ಆಗ್ತಾ ಇತ್ತು ಅಂತ ಏನಾದರೂ ಅದೇ ಏರ್ ಆ್ಯಕ್ಟ್ ವೈಲೇಷನ್ ಆಗಿರೋದಕ್ಕೆ ಕೊಟ್ಟಿದ್ದಾರೆ. OCMS ಅಲ್ಲಿ ಏನು ರಿಪೋರ್ಟ್ ಬರಬೇಕಿತ್ತು ಅದು ಏನೋ ವೇರಿಯೇಷನ್ ಇದ್ದಿದ್ದರಿಂದ ಕೊಟ್ಟಿದ್ದಾರೆ. ಸೊ ಪುನಃ ಇವರು ನಾವೆಲ್ಲ ಕಂಪ್ಲೈ ಮಾಡಿದ್ದೀವಿ ಅಂತ ನನಗೊಂದು ಮೇಲ್ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಇವತ್ತು ಕೂಡ ಬಂದು ನನಗೆ ತಿಳಿಸಿದ್ದಾರೆ. ಬಟ್ ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಆ ಬಗ್ಗೆ ಪರಿಶೀಲಿಸಿ ಅವರು ನಿರ್ಧಾರ ಮಾಡಬೇಕು. ಅವರು ಒಂದು ವೇಳೆ ಇವ್ರದ್ದು ಸರಿ ಇದೆ ಅಂತ ಮತ್ತೆ ಪುನಃ ಏನಾದರೂ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡಿ, ಏಕಾಏಕಿಯಾಗಿ ಕಾರ್ಖಾನೆಯನ್ನು ಬಂದ್ ಮಾಡಿದರೆ 28 ವರ್ಷಗಳ ಬಳಿಕ ಮೊದಲ ಬಾರಿಗೆ ಬಂದ್ ಮಾಡಿದರೆ ಏನು ವಿಪರೀತ ಸಮಸ್ಯೆ ಆಗ್ತಾ ಇತ್ತಾ? ಪಾಪ ಅಲ್ಲಿನ ಕಾರ್ಮಿಕರು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಅಂತೇಳಿ ಅವ್ರು ಬೊಬ್ಬೆ ಇಡ್ತಾ ಇದ್ದಾರೆ. ಒಂದು ಕಡೆ ಗ್ರಾಮಸ್ಥರು ಇಲ್ಲ, ಕೆಟ್ಟ ಸ್ಮೆಲ್ ಬರ್ತಾ ಇದೆ, ವಾಯು ಮಾಲಿನ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಏನು ಮಾಡಬಹುದು ಅಂತ ನಿರೀಕ್ಷೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಖಾನೆಗಳು ಅಂತಂದ್ರೆ ಈಗ ಕಾರ್ಯನಿರ್ವಹಿಸ್ತಿರೋದು. ಜೊತೆಗೆ ಬಹಳಷ್ಟು ಕಾರ್ಖಾನೆಗಳಿಂದ ಪರಿಸರ ಮಾಲಿನ್ಯ ಆಗ್ತದೆ. ಅದ್ರ ಜೊತೆಗೆ ಗ್ರಾಮಗಳ ಜನರ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ಈಗಾಗಲೇ ಹೋರಾಟ ಕೂಡ ಕೊಪ್ಪಳದಲ್ಲಿ ಆರಂಭವಾಗಿರ್ತದೆ. ಜೊತೆಗೆ ಏನಂತಂದ್ರೆ ಕೆಲವಷ್ಟು ಕಾರ್ಖಾನೆಗಳ ವಿಸ್ತರಣೆ ಬೇಡ ಅನ್ನೋ ಕೂಗು ಕೂಡ ಕೇಳಿ ಬಂದಿರ್ತದೆ. ಜೊತೆಗೆ ಇದೀಗ ಕೇಂದ್ರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೀಗ ಕೆಲವೊಂದಿಷ್ಟು ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಿಣಗೇರಿ ಬಳಿ ಇರುವಂತ ಕಲ್ಯಾಣಿ ಸ್ಟೀಲ್ಗೆ ಹೊತ್ತು ಶಾಕ್ ನೀಡಿರುವಂತದ್ದು. ಈ ಕಾರಣ ಏನಂತಂದ್ರೆ ಕಲ್ಯಾಣಿ ಫ್ಯಾಕ್ಟರಿ ಹೊತ್ತು ಬಹಳಷ್ಟು ಪರಿಸರ ಮಾಲಿನ್ಯ
ಮಾಲಿನ್ಯ ಆಗ್ತಾ ಇತ್ತು. ಅದ್ರ ಜೊತೆಗೆ ವಾಯು ಮಾಲಿನ್ಯ ಆಗುವಂತ ಕೆಲಸ ಆಗಿತ್ತು. ಅದ್ರ ಜೊತೆಗೆ ಜನರ ಆರೋಗ್ಯ ಮೇಲೆ ಪರಿಣಾಮ ಬೀರುವಂತ ಕೆಲಸ ಆಗಿತ್ತು. ಈ ಎಲ್ಲಾ ದೂರನ್ನ ಆಧರಿಸಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ನಿಯಮಗಳನ್ನ ಕಾರ್ಖಾನೆಯವರು ಉಲ್ಲಂಘನೆ ಮಾಡಿದಂದ್ರೆ ಪರಿಸರ ಮಾಲಿನ್ಯ ಏನ್ ಆದ್ರೂ ಕೂಡ ಅವನ್ನ ಅಂದ್ರೆ ಕೆಲವಷ್ಟು ನಿಯಮಗಳನ್ನ ಪಾಲಿಸ್ತಾ ಇದ್ದಿಲ್ಲ. ಅದರ ಉಲ್ಲಂಘನೆ ಆದ ಹಿನ್ನೆಲೆಯಲ್ಲಿ ಕೇಂದ್ರದ ಮತ್ತು ವಾಯು ಮಾಲಿನ್ಯ ಅಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ನೀಡಿರುವುದು, ಖಡಕ್ ಸೂಚನೆ ನೀಡಿರುವಂತದ್ದು. ತಕ್ಷಣವೇ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಬೇಕಂತೇಳಿ ಒಂದು ಸೂಚನೆ ನೀಡಿರುವುದು. ಅದರ ಬೆನ್ನಲ್ಲೇ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ಸುರೇಶ್ ಇಟ್ನಾಳ್ ಅವರು ಇದೀಗ ಕಾರ್ಖಾನೆಗೆ ಏನಂದ್ರೆ ಸಂಪೂರ್ಣವಾಗಿ ವಿದ್ಯುತ್ ಅನ್ನ ಸ್ಥಗಿತಗೊಳಿಸಿ ಅಂತ ಹೇಳುವುದು ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದು. ಆ ಸೂಚನೆ ನೀಡುತ್ತಿದ್ದಂತೆ ಇದೀಗ ಕಾರ್ಖಾನೆಯ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. ಅದ್ರ ಜೊತೆಗೆ ಅಂತಂದ್ರೆ ಕಡಿತಗೊಂಡ ಬೆನ್ನಲ್ಲೇ ಇವತ್ತು ಸಾವಿರಾರು ಕೇಂದ್ರ ಕಾರ್ಮಿಕರು ಕೂಡ ಬೀದಿ ಪಾಲಾಗುವಂತ ಸ್ಥಿತಿ ನೋಡುವಂತೆ. ಕಾರಣ ಅಂತಂದ್ರೆ ಬಹಳಷ್ಟು ಕಾರ್ಮಿಕರು ಕೆಲಸ ಮಾಡ್ತಂತ. ಜೊತೆಗೆ ಇವತ್ತು ಅದರಿಂದ ಏನು ವಾಯುಮಾಲಿನ್ಯ ಆಗ್ತಿದ್ದು ಕೂಡ ಕಾರ್ಖಾನೆಯವರು ಕೂಡ ಎಚ್ಚೆತ್ತುಕೊಂಡಿದ್ದಿಲ್ಲ. ಕಾರ್ಖಾನೆಯವರು ಎಚ್ಚೆತ್ತುಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಖಡಕ್ ಆದಂತ ಆದೇಶ ಮಾಡಿ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಸೀಸ್ ಮಾಡುವಂತ ಹಂತಕ್ಕೆ ಬಂದು ತಲುಪಬಹುದು. ನಿರೀಕ್ಷಾ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.